ನಾಳೆ ಆಗಸ್ಟ್ 2 ಭಾನುವಾರ ಆಷಾಢ ಮಾಸ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಲಾಗುತ್ತದೆ. ವಿಶೇಷವಾಗಿ ಈ ಸಂಕಷ್ಟಹರ ಚತುರ್ಥಿಯನ್ನು ಗಜಾನನ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ. ಈ ದಿನ ಗಣಪನನ್ನು ಭಕ್ತಿಯಿಂದ ಪೂಜೆ ಮಾಡಿ ಕಷ್ಟ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡು ಎಂದು ಬೇಡಿಕೊಂಡರೆ ಮಹಾಗಣಪತಿ ಸಂತುಷ್ಟನಾಗಿ ಬೇಡಿದ ವರಗಳನ್ನು ನೀಡುತ್ತಾನೆ. ಆಷಾಢ ಮಾಸದಲ್ಲಿ ಮಾಡುವ ಪೂಜೆಗಳಿಗೆ ಕೋಟಿ ಜನ್ಮಗಳ ಪುಣ್ಯ ಫಲ ದೊರೆಯುತ್ತದೆ. ಅತ್ಯಂತ ಶಕ್ತಿಶಾಲಿ ವ್ರತಗಳಲ್ಲಿ ಸಂಕಷ್ಟಹರ ಚತುರ್ಥಿ ಕೂಡ ಒಂದು. ಹಾಗಾಗಿ ನಾಳೆಯ ದಿನ ವ್ರತವನ್ನು ಆಚರಿಸಲು ಸಾಧ್ಯವಿಲ್ಲವೆಂದರೂ ಗಜಾನನ ಸಂಕಷ್ಟಹರ ಚತುರ್ಥಿಯ ದಿನ ಕೆಲವು ವಿಶೇಷ ಕ್ರಮಗಳನ್ನು ಅನುಸರಿಸುವ ಮೂಲಕ ಗಣೇಶನ ಆಶೀರ್ವಾದ ಪಡೆಯಬಹುದು. ಜೊತೆಗೆ ಜೀವನದಲ್ಲಿ ಆರೋಗ್ಯ, ಸಂತೋಷ, ಸಮೃದ್ಧಿ, ಸಂಪತ್ತು, ಯಶಸ್ಸು ಮತ್ತು ಖ್ಯಾತಿಯನ್ನು ಗಳಿಸಿಕೊಳ್ಳಬಹುದು. ಪ್ರತಿಯೊಂದು ಕೆಲಸಗಳು ಈಡೇರುತ್ತದೆ. ಪ್ರಥಮ ಪೂಜಿತನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಈ ದಿನ ಎಲ್ಲಾ ದೇವಾನುದೇವತೆಗಳೆಲ್ಲ ಪ್ರಥಮ ಪೂಜಿತ ಗಣೇಶನಿಗೆ ವಿಶೇಷ ರೀತಿಯಲ್ಲಿ ಪೂಜಾ ಸೇವೆಗಳನ್ನು ಮಾಡಲಾಗುತ್ತದೆ. ಜೊತೆಗೆ ಭಕ್ತಿಯಿಂದ ಉಪವಾಸವನ್ನು ಆಚರಿಸಲಾಗುತ್ತದೆ. ಚತುರ್ಥಿ ತಿಥಿ ಸಮಯ ಆಗಸ್ಟ್ 1ರ ರಾತ್ರಿ 11:07 ಪ್ರಾರಂಭವಾಗಿ ಆಗಸ್ಟ್ 2ರ ರಾತ್ರಿ 11:15 ಮುಕ್ತಾಯವಾಗುತ್ತದೆ. ಚಂದ್ರೋದಯದ ಸಮಯ ಆಗಸ್ಟ್ 2ರ ರಾತ್ರಿ 9:17. ಗಣಪತಿಗೆ ಅತ್ಯಂತ ಪ್ರಿಯವಾದವುಗಳಲ್ಲಿ ಗರಿಕೆಯು ಒಂದು. ಹಾಗಾಗಿ ನಾಳೆಯ ದಿನ ಗಣಪತಿ ಫೋಟೋ ಅಥವಾ ವಿಗ್ರಹಕ್ಕೆ 21 ಗಂಟುಗಳಿಂದ ತಯಾರಿಸಿದ ಗರಿಕೆಯ ಮಾಲೆಯನ್ನು ಅರ್ಪಿಸಿ. ಈ ವರ್ಷವಿಡೀ ಹಣಕಾಸಿನ ಸಮಸ್ಯೆಗಳು ಉಂಟಾಗದಂತೆ ಗಣಪತಿಯ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಗರಿಕೆ ಮಾಲೆ ಹಾಕಲಾಗದವರು 21 ಗರಿಕೆಯನ್ನು ಸಹ ಅರ್ಪಿಸಬಹುದು. ಕೆಂಪು ಬಣ್ಣದ ಹೂವುಗಳಿಂದ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗುತ್ತದೆ. ಅದರಲ್ಲೂ ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂ ಇದ್ದರೆ ತುಂಬಾ ಶ್ರೇಷ್ಠ. ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೇವಲ ದಾಸವಾಳ ಹೂವುಗಳಿಂದ ಗಣೇಶನನ್ನು ಪೂಜಿಸಿದರೂ ಅದ್ಭುತ ಫಲ ಸಿಗುತ್ತದೆ. ಇದರ ಜೊತೆಯಲ್ಲಿ ನಾಳೆ ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಮಾಡಿದರೂ ಬಹಳ ಶ್ರೇಷ್ಠ. ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಎರಡು ಕಡೆ ಎರಡೆರಡು ಎಕ್ಕದ ಎಲೆಗಳನ್ನು ಇಟ್ಟು ಎಕ್ಕದ ಎಲೆಯ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಎಕ್ಕದ ಎಲೆಗಳ ಮೇಲೆ 2 ಬೆಲ್ಲದ ಅಚ್ಚನ್ನು ಇಟ್ಟು ಅದಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಚಿ ತುಪ್ಪವನ್ನು ಹಾಕಿ 2 ಹೂಬತ್ತಿಯನ್ನು 1 ಬತ್ತಿಯನ್ನಾಗಿ ತಯಾರಿಸಿ ದೀಪವನ್ನು ಹಚ್ಚಬೇಕು. ನಂತರ ಅಕ್ಕಿ ಮತ್ತು ಬೆಲ್ಲವನ್ನು ಗೋವಿಗೆ ತಿನ್ನಿಸಬಹುದು ಅಥವಾ ಇದರಿಂದ ಸಿಹಿಯನ್ನು ತಯಾರಿಸಬಹುದು. ಈ ದೀಪಾರಾಧನೆಯಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ. ಗಣೇಶನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಒಂದು ವೇಳೆ ಎಕ್ಕದ ಎಲೆ ಸಿಗದೇ ಇದ್ದವರು ವೀಳ್ಯದೆಲೆಯ ಮೇಲೂ ದೀಪಾರಾಧನೆ ಮಾಡಬಹುದು. ಬೆಲ್ಲದ ದೀಪಾರಾಧನೆ ಮಾಡದವರು ನಾಳೆ ಬೆಳಿಗ್ಗೆ ಎಳ್ಳಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಸಂಜೆ ತುಪ್ಪದ ದೀಪವನ್ನು ಬೆಳಗಿದರೆ ತುಂಬಾ ಒಳ್ಳೆಯದು. ಈ ದಿನ ಮನೆಯಲ್ಲಿ ಎಕ್ಕದ ಗಿಡವನ್ನು ನೆಟ್ಟರೆ ಬಹಳ ಒಳ್ಳೆಯದು. ಗಣೇಶನಿಗೆ ಕುಂಕುಮ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಇದರಿಂದ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಪರಿಹಾರವಾಗುತ್ತದೆ. ಶಮಿ ಎಲೆ ಗಣೇಶನಿಗೆ ತುಂಬಾ ಪ್ರಿಯವೆಂದು ಹೇಳುತ್ತಾರೆ. ಹಾಗಾಗಿ ಗಜಾನನ ಸಂಕಷ್ಟಹರ ಚತುರ್ಥಿಯ ದಿನ ಶಮಿ ಎಲೆಗಳನ್ನು ಗಣೇಶನಿಗೆ ಅರ್ಪಿಸಿ. ಶಮಿ ಮರವನ್ನು ಪೂಜಿಸುವುದು ಕೂಡ ಶುಭ ಫಲಗಳನ್ನು ನೀಡುತ್ತದೆ. ಇದರಿಂದ ಯಾವುದೇ ರೀತಿಯ ಕಷ್ಟಗಳು, ಶನಿದೋಷಗಳಿದ್ದರೆ ನಿವಾರಣೆಯಾಗುತ್ತದೆ. ಜಾತಕ ದೋಷಗಳೆಲ್ಲ ತಕ್ಷಣವೇ ದೂರವಾಗುತ್ತದೆ. ಗಣೇಶನಿಗೆ 1 ಕರ್ಪೂರ ಮತ್ತು 6 ಲವಂಗಗಳನ್ನು ಅರ್ಪಿಸಿ. ಹಾಗೆಯೇ ಕಲವಾ ದಾರವನ್ನು ತೆಗೆದುಕೊಂಡು ಅದನ್ನು ಗಣೇಶನ ಪಾದದಲ್ಲಿ ಇಟ್ಟು ಭಗವಂತನನ್ನು ಪೂಜಿಸಿ ಪೂಜೆಯ ನಂತರ ಆ ಕಲವಾ ದಾರವನ್ನು ನಿಮ್ಮ ಕೈಯಲ್ಲಿ ಕಟ್ಟಿಕೊಳ್ಳಿ. ಹೀಗೆ ಮಾಡುವುದರಿಂದ ಕೆಲಸದ ಸ್ಥಳದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯುತ್ತೀರಿ. ಶಾಸ್ತ್ರದಲ್ಲಿ ಗಣಪತಿಯನ್ನು ಬುದ್ಧಿವಂತಿಕೆಯ ಅಧಿಪತಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಗಣಪತಿಯನ್ನು ಪೂಜಿಸುವುದರಿಂದ ಬುದ್ಧಿವಂತಿಕೆಯು ಪ್ರಾಪ್ತಿಯಾಗುತ್ತದೆ. ಗಣಪತಿಯ ದೇವಸ್ಥಾನಕ್ಕೆ ಹೋಗಿ 5, 11, 21, 108 ನಿಮ್ಮ ಶಕ್ತಿಗೆ ಅನುಸಾರವಾಗಿ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಿ. ಇದರಿಂದ ಉದ್ಯೋಗ ವ್ಯಾಪಾರದಲ್ಲಿ ಒಳ್ಳೆಯ ಏಳಿಗೆ ಆಗುತ್ತದೆ. ಜಾತಕದಲ್ಲಿ ಬುಧಗ್ರಹದ ದೋಷವಿದ್ದರೆ ನಿವಾರಣೆ ಆಗುವುದರ ಜೊತೆಗೆ ವ್ಯಕ್ತಿಯು ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು. ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ, ಗಣಪತಿ ಉಪನಿಷತ್, ವೇದ ಮಂತ್ರಗಳನ್ನು ಪಠಿಸಬಹುದು. ಸಂಕಷ್ಟಹರ ಸ್ತೋತ್ರ, ವಕ್ರತುಂಡ ಮಹಾಕಾಯ ಅಥವಾ ಯಾವುದಾದರೂ ನಿಮಗೆ ಗೊತ್ತಿರುವ ಮಂತ್ರ ಶ್ಲೋಕಗಳನ್ನು ಸಂಕಷ್ಟಹರ ಚತುರ್ಥಿ ವೇಳೆ ಪಠಿಸಬಹುದು. ಈ ದಿನ ತಪ್ಪದೆ ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ಓದಬೇಕು. ಮನೆಯಲ್ಲಿ ಗಣಪತಿಯ ವಿಗ್ರಹವಿದ್ದರೆ ನಾಳೆಯ ದಿನ ಹಾಲಿನಿಂದ ಅಭಿಷೇಕ ಮಾಡಿ ಗಣಪತಿಗೆ ದೂರ್ವೆಯನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿದರೆ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆಯಾಗುತ್ತದೆ. ಸಂಜೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ತಪ್ಪದೆ ಅರ್ಘ್ಯವನ್ನು ಅರ್ಪಿಸಿ ನಮಿಸಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಸಂಪೂರ್ಣಗೊಳಿಸಬೇಕು. ಪುರಾಣಗಳ ಪ್ರಕಾರ ಒಮ್ಮೆ ವಿನಾಯಕನ ವಿಚಿತ್ರ ರೂಪವನ್ನು ನೋಡಿ ಚಂದ್ರನು ನಕ್ಕಿದ್ದರಿಂದ ಗಣಪತಿಯು ಚಂದ್ರನಿಗೆ ಶಾಪ ನೀಡಿದನು. ತನ್ನ ತಪ್ಪನ್ನು ಅರಿತುಕೊಂಡ ಚಂದ್ರನು ಪಶ್ಚಾತ್ತಾಪಪಟ್ಟು ಕೃಷ್ಣ ಪಕ್ಷದಲ್ಲಿ ಬರುವ ಈ ಚತುರ್ಥಿಯ ದಿನದಂದು ತೀವ್ರವಾದ ತಪಸ್ಸನ್ನು ಮಾಡಿದನು. ಆಗ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಚಂದ್ರನಿಗೆ ಶಾಪ ವಿಮೋಚನೆಯನ್ನು ಅನುಗ್ರಹಿಸುತ್ತಾ ಒಂದು ವರವನ್ನು ನೀಡಿದನು. ಈ ಸಂಕಷ್ಟಹರ ಚತುರ್ಥಿಯ ದಿನ ಯಾರು ರಾತ್ರಿ ಚಂದ್ರೋದಯದ ವೇಳೆಯಲ್ಲಿ ನಿನ್ನನ್ನು ದರ್ಶಿಸಿ ನನಗೆ ಪೂಜೆ ಮಾಡುತ್ತಾರೋ ಅವರ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ಎಂದು ಗಣಪತಿಯು ಅಭಯ ನೀಡಿದನು. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ದಿನ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ನಮಸ್ಕರಿಸಿ ವ್ರತವನ್ನು ಮುಗಿಸಬೇಕು ಎನ್ನುವ ವಾಡಿಕೆ ಇದೆ. ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯವನ್ನು ಸಮರ್ಪಿಸಿ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ.
ಆಗುತ್ತದೆ. ವೀಳ್ಯದೆಲೆಯಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ಇದೆ. ಹಾಗಾಗಿ ನಾಳೆಯ ದಿನ ಗಣೇಶನಿಗೆ ವೀಳ್ಯದೆಲೆಯನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ನಿಮ್ಮ ಕುಟುಂಬದಲ್ಲಿರುವ ಎಲ್ಲಾ ಸಮಸ್ಯೆಗಳು ದೂರವಾಗಿ ನಿಮ್ಮ ಕುಟುಂಬಕ್ಕೆ ಸುಖ, ಸಂತೋಷ, ಸಂಪತ್ತು ಬರಲು, ಮನೆಯಲ್ಲಿರುವ ಅಷ್ಟ ದಾರಿದ್ರ್ಯಗಳು ದೂರವಾಗಿ ಹಣವು ವೃದ್ಧಿಯಾಗಿ ನಿಮ್ಮ ಮನೆಗೆ ಬರಬೇಕೆಂದರೆ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಒಂದು ನಿಂಬೆ ಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಿ. ಗಣಪತಿಯ ಅನುಗ್ರಹದಿಂದ ನಿಮ್ಮ ಮನೆಗೆ ಸಮೃದ್ಧಿ ಲಭಿಸುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕೆಂದರೆ, ಅವರು ಶಿಕ್ಷಣದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರೆ ಈ ಚತುರ್ಥಿಯ ದಿನದಂದು ಬ್ರಾಹ್ಮಣರಿಗೆ 1 ಕೆಜಿ ಅಕ್ಕಿಯನ್ನು ದಾನ ಮಾಡಿ. ಬಹಳ ಒಳ್ಳೆಯದು. ಅನಾರೋಗ್ಯ ಸಮಸ್ಯೆಗಳು ಅಥವಾ ದೀರ್ಘಕಾಲದ ಅನಾರೋಗ್ಯ ತೊಂದರೆಗಳಿಂದ ಬಳಲುತ್ತಿರುವವರು ವಿನಾಯಕನ ವಿಗ್ರಹಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ. ಮನೆಯಲ್ಲಿ ಗಣಪತಿಯ ವಿಗ್ರಹ ಇಲ್ಲದಿದ್ದರೆ ಅರಿಶಿನದಿಂದ ಗಣಪತಿಯನ್ನು ಮಾಡಿ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ಜಾತಕದಲ್ಲಿ ಕುಜ ದೋಷ, ರಾಹುಕೇತು ದೋಷಗಳಿಂದ ಬಳಲುತ್ತಿರುವವರು 11 ಕೆಂಪು ದಾಸವಾಳದ ಹೂವುಗಳನ್ನು ಗಣಪತಿಗೆ ಸಮರ್ಪಿಸಿದರೆ ಜಾತಕ ದೋಷಗಳು ನಿವಾರಣೆಯಾಗುತ್ತದೆ. ನೆನೆಸಿದ 21 ಕಡಲೆಕಾಳಿನ ಹಾರವನ್ನು ತಯಾರಿಸಿ ಗಣೇಶನಿಗೆ ಅರ್ಪಿಸಿದರೂ ನಿಮ್ಮ ಇಷ್ಟಾರ್ಥ ನೆರವೇರುವುದಲ್ಲದೆ ಉತ್ತಮ ಫಲಗಳನ್ನು ಪಡೆಯಬಹುದು. ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವುದರಿಂದ ಪುತ್ರ ಸಂತಾನ ಪ್ರಾಪ್ತಿ, ರಾಜ್ಯ ಪ್ರಾಪ್ತಿ, ಕುಜ ದೋಷ ನಿವಾರಣೆ, ಆರ್ಥಿಕ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು, ಉದ್ಯೋಗ ವ್ಯವಹಾರ ಸಮಸ್ಯೆಗಳು, ಹೀಗೆ ಎಷ್ಟೇ ಸಮಸ್ಯೆಗಳಿದ್ದರೂ ನಿವಾರಣೆ ಆಗುತ್ತದೆ. ಒಂದು ವೇಳೆ ವ್ರತವನ್ನು ಮಾಡದೇ ಇದ್ದರೂ ಸಹ ಈ ಮೇಲಿನ ಪರಿಹಾರಗಳನ್ನು ಸಂಕಷ್ಟಹರ ಚತುರ್ಥಿಯ ದಿನ ಮಾಡಿದರೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ಗಣೇಶನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.